ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರೈಪೋಡ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಕೊಡಕ್ ಅವ್ರದ್ದು 210 ಒಂದು ಲೋಗೋ ಇರುವಂಥ ಒಂದು ಟ್ರೈಪೋಡ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ನೀಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಂದರೆ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಂದರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಈ ಒಂದು ಟ್ರೈಪೋಡನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ತಗೊಂಡಿರುವಂಥದ್ದು. ಸೊ ಇದನ್ನು ಒಂದು ರಿವ್ಯೂ ಮತ್ತು ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇತ್ತು ಮತ್ತು ಕಮೆಂಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ಆಲ್ರೆಡಿ ನಾನು ರ್ಯಾಪರಲ್ಲಿ ಕಿತ್ತಿದ್ದೀನಿ, ಯಾಕಂದರೆ ನಾವು ಚೆಕ್ ಕ್ವಾಲಿಟಿ ಪರ್ಪಸ್ಗೋಸ್ಕರ ಚೆಕ್ ಮಾಡ್ಬೋದು. ಸೊ ಈಗ ನೋಡ್ತಿರೋ ತುಂಬಾ ಅಲ್ಟಿಮೇಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ ನೋಡ್ತಿದ್ದಾರೆ. ಅಷ್ಟು ಇಲ್ಲಿ ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಇಲ್ಲಿ ನೋಡ್ತಿತ್ತಂದರೆ ರಿಲೇಟೆಡ್ ಆಗಿರುತ್ತೆ ಬಿಲ್ ಹಾಕಿದ್ದಾರೆ. ಇದು ಎಷ್ಟು ಕಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ. ಇದು 173 ಮೈನಸ್ 1139 ರೂಪಾಯಿಗೆ ನಮಗಿದು ಸಿಕ್ಕಿರೋದು. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋದಾಯ್ತು ಅಂದರೆ ಇದರೊಳಗಡೆ ಯಾವುದೇ ರೀತಿಯ ಒಂದು ವಾರಂಟಿ ಕಾರ್ಡ್ಸ್ ಏನಿಲ್ಲ. ಸೊ ಇದನ್ನು ಕೂಡ ಸೈಡ್ ಇಡೋಣ. ಇದು ಕೂಡ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂಥ ಒಂದು ಬಾಕ್ಸ್ ಅಂತಲೇ ಅನ್ಬೋದು. ಸೊ ಇದರಲ್ಲಿ ಅದರ ಬಗ್ಗೆ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ, ಅಂದರೆ ಫೀಚರ್ಸ್ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಡಿಸಿಷನ್, ಲೋ ಲೈಟ್ ಮತ್ತು ಈಸಿ ಟು ಕ್ಯಾರಿ, 3 ಸೆಲೆಕ್ಷನ್ ಸಪೋರ್ಟ್, ಪ್ಯಾಕೆಟ್ ಫ್ರೆಂಡ್ಲಿ, ಕ್ಯಾರಿ, ಕ್ಯಾಶುವಲ್ ಟ್ರಾವೆಲ್ ಮತ್ತೇನೋ ಇದೆಲ್ಲ ಒಂದಷ್ಟು ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದರೊಳಗೆ ಇದು ನೋಡಿ 150 ಸೆಂಟಿಮೀಟರ್ ಉದ್ದ ಇದೆ ಮತ್ತು 59.05 ಇಂಚಸ್ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು 3 ways ಪ್ಯಾನ್ ಮೂಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು 3 ಸೆಲೆಕ್ಷನ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಸ್ಮಾರ್ಟ್ ಫೋನ್ ಹೋಲ್ಡರ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಮತ್ತು ಇದು ಲೈಟ್ ವೇಟ್ ಆಗಿದೆ. ಲೈಟ್ ವೇಟ್ ಫಾರ್ ಟ್ರೈಪೋಡ್ ಅಂತ, ಲೈಟ್ ವೇಟ್ ಟ್ರೈಪೋಡ್ ಕಂಪ್ನಿ ನೇಮ್ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಇದು ತುಂಬಾ ಇದರೊಂದು ನೇಮ್ ಬಂದು ಕೊಡಕ್ 210 ಅಂತ. ಸರಿನಾ? ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ಇದು ನೀವು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ವಾಟರ್ ಕೇಸ್ ಕೂಡ ಇದಾಗಿದೆ. ಸೊ ನೋಡ್ತಿರ್ಬೋದು, ಇಲ್ಲೂ ಕೂಡ ಅವರು ಒಂದು ಲೋಗೋ ಹಾಕೊಂಡಿದ್ದಾರೆ. ಕೊಡಕ್ ಒಂದು ಲೋಗೋ ಇದೆ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇಲ್ಲೂ ಕೂಡ ಒಂದು ಲೋಗೋ ಇಟ್ಕೊಂಡಿದ್ದಾರೆ. ತುಂಬಾ ಕ್ರೇಜಿ ಮತ್ತು ಫ್ರೆಂಡ್ಲಿ ಆಗಿದೆ. ಇದು ಕೂಡ ಒಂದು ಜಿಪ್ ಸಪೋರ್ಟ್ ಆಗಿದೆ. ಸೊ ನೋಡೋಣ ಬನ್ನಿ, ಇದು ಓಪನ್ ಮಾಡೋಣ. ಅದು ನೆಕ್ಸ್ಟ್ ಓಪನ್ ಮಾಡ್ತು ಅಂದರೆ ಇದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಒಂದು ಕ್ವಾಲಿಟಿ ಬಗ್ಗೆ, ಈ ಬ್ಯಾಗ್ ಕ್ವಾಲಿಟಿ ಬಗ್ಗೆ ಹೇಳೋದಾಯ್ತು ಅಂತಂದರೆ ತುಂಬಾ ಫ್ರೆಂಡ್ಲಿ ಆಗಿದೆ ಮತ್ತು ಲೈಟ್ ವೇಟು ಒಳ್ಳೆ ಕ್ವಾಲಿಟಿ ಇದೆ. ವಾಟರ್ ಪ್ರೂಫ್ ಕೂಡ ಇದು. ಸೊ ಅದರಿಂದ ಎಲ್ಲರೂ ಹೋಗ್ಬೋದು, ಕ್ಯಾರಿ ಮಾಡ್ಬೋದು ಆರಾಮಾಗಿ, ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟು ಒಂದು ಟ್ರೈಪಾಡ್ ಆನ್ ಮಾಡುತ್ತೋ ಅಂತಂದರೆ ಈ ರೀತಿ ಕಾಣುತ್ತೆ ನಿಮಗೆ ಟ್ರೈಪಾಡು. ಇದು ಟ್ರೈಪಾಡ್ ಮೇಯ್ನಾಗಿ ನಾವು ಯೂಸ್ ಮಾಡೋಂಥ ಟ್ರೈಪಾಡು. ಸೊ ಇದನ್ನು ಇಲ್ಲಿ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಉದ್ದ ಇದೆ ಮತ್ತು ಎಷ್ಟಿದೆ ಅಂತ. ಅವ್ರು ಕೂಡ ಇಲ್ಲೊಂದು ಟ್ಯಾಗ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಮಾಡೆಲ್ ಬಂದು T210, ಹೈಟ್ ಬಂದು 150 ಸೆಂಟಿಮೀಟರ್ ಮತ್ತು ವೆಯ್ಟು 1.05 kg ಅಂತ ಹೇಳ್ತಿದ್ದಾರೆ. ಟೋಟಲ್ ಇದು 3.5 kg, 3.5 kgನ ವೆಯ್ಟ್ ತಡೀತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಯಾವಿದೆ ಅಂತ ನೋಡೋಣ. ಇದರ ಒಂದು ಯೂಸಿಂಗ್ ನೋಡ್ತು ಅಂತಂದರೆ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಈ ರೀತಿ ಹೋಲ್ಡ್ ಮಾಡಬೇಕು, ಇದನ್ನು ತೆಗಿತು ಅಂತಂದರೆ ಓಪನ್ ಆಗುತ್ತೆ ಈ ರೀತಿ. ಸೊ ಎಲ್ಲ ಕೂಡ ಇದೇ ರೀತಿ ಒಂದು ಲಾಕ್ ಇರೋ ಸಿಸ್ಟಮ್ನ ಓಪನ್ ಮಾಡಿದ್ರೆ, ಮತ್ತು ಇದನ್ನು ಈ ರೀತಿ ಓಪನ್ ಮಾಡಿ ಈ ರೀತಿ ಸ್ಕ್ರಪ್ ಮಾಡ್ತು ಅಂದರೆ ಮೇಲ್ಗಡೆ ಮೂವ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಸಖತ್ತ ಮೂವ್ ಆಗುತ್ತೆ. ಮತ್ತು ಬ್ಯಾಡ್ಸ್ ಕೂಡ ಇಲ್ಲಿದೆ, ನೀವು ನೋಡೋದಾಗ ಮೊದಲು. ಸೊ ಇದಾದ ತಕ್ಷಣ ಈ ರೀತಿ ಕ್ಲೋಸ್ ಮಾಡಿ ಲಾಕ್ ಮಾಡಿಬಿಟ್ರೆ ಇಲ್ಲಿ ಅವಶ್ಯಕತೆ ಏನಿರೋಲ್ಲ. ಸೊ ಈ ರೀತಿ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಜಾರ್ಕ ಬಂದುಬಿಡುತ್ತೆ. ಸೊ ನೋಡ್ತಿದ್ದೀರ ಇಲ್ಲಿ ಈ ಕಡೆ ಎಲ್ಲ ಟೈಟ್ ಮಾಡಿರ್ತಾರೆ ಫಸ್ಟ್ ಸ್ಟಾರ್ಟಿಂಗು. ಸೊ ನಿಮ್ಗೆ ಯಾವ ಕಡೆ ಬೇಕು ಕಡೆ ಮೂವ್ ಮಾಡ್ಕೊಂಡು ಈ ರೀತಿ ಟೈಟ್ ಮಾಡ್ಕೋಬೇಕು. ಸರಿನಾ? ಮತ್ತು ಈ ಕಡೆ ನೀವು ನೋಡ್ತಿರ್ಬೋದು ಒಂದು ಲಾಕ್ ಇದೆ. ಈ ರೀತಿ ಓಪನ್ ಮಾಡ್ಕೊ ಅಂತಂದರೆ ಇದು ಓಪನ್ ಆಗುತ್ತೆ. ಇದು ಮೊಬೈಲ್ ಹೋಲ್ಡರ್ ಆಗಿರ್ಬೋದು ಮತ್ತು ನಿಮ್ಮೊಂದು ಕ್ಯಾಮ್ರಾ ಆಗಿರ್ಬೋದು, ಆರಾಮಾಗಿ ಇದರಲ್ಲಿ ಹೋಲ್ಡ್ ಮಾಡ್ಕೋಬೋದು, ಏನು ಸಮಸ್ಯೆ ಆಗೋದಿಲ್ಲ. ಸೊ ಸೇಮ್ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಇದನ್ನು ಲಾಕ್ ರೀತಿ ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಆರಾಮಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ.
ಮತ್ತು ಒಂದು ಈ ಒಂದು ಟ್ರೈಪೋಡ್ ಆಲ್ಮೋಸ್ಟ್ ಯೂಟ್ಯೂಬರ್ಗಾಗಿರ್ಬೋದು ಮತ್ತು ಶಾರ್ಟ್ ಮೂವಿ ಮಾಡೋರ್ಗಾಗಿರ್ಬೋದು ಮತ್ತು ಒಂದು ಫೋಟೋಗ್ರಫಿ ಮಾಡೋರ್ಗಾಗಿರ್ಬೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ತುಂಬಾ ಕ್ರೇಜಿ ಮತ್ತು ಲೈಟ್ ವೆಯ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು, ಅಷ್ಟೊಂದು ಲೈಟ್ ವೆಯ್ಟ್ ಆಗಿದೆ ಇದೊಂದು. ಸೊ ಅದರಿಂದ ನೀವೇನಾದರೂ ಒಂದು ಟ್ರೈಪೋಡ್ ಏನಾದ್ರು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಮಗೆ, ಸೊ ಈ ಕೊಡೋಕೆ ಅವ್ರ ಕಂಪ್ನಿದೇ ಬೆಸ್ಟ್ ಇದೆ. ತುಂಬಾ ಒಂದು ಇವಾಗ 999 ಆಗಿದೆ. ಸೊ ನಾವು ತಗೊಂಡ ಟೈಮ್ ಈಗ ರೀಸೆಂಟಾಗಿ ತಗೊಂಡಿದ್ದು, ಇದು ತೊಗೊಂಡು ಜಾಸ್ತಿ ದಿನ ಆಗಿಲ್ಲ, ಒಂದು 4 days ಆಗಿದೆ ಅಷ್ಟೇ. ಈಗಲೇ ಆಟೋಮೆಟಿಕ್ ರೇಟ್ ಕಮ್ಮಿ ಆಗಿದೆ. ನೀವು ನೋಡ್ತಿರ್ಬೋದು, ನಾನು ತಗೊಂಡ ಟೈಮಲ್ಲಿ 1379 ರೂಪಾಯಿ ಇತ್ತು, 75 ರೂಪಾಯಿ. ಇವಾಗಿದು 999 ರೂಪಾಯಿ ಆಗಿದೆ. ವಿತೌಟ್ ಫ್ರೀ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ನೀವು ಹೋಗಿ ನೋಡ್ಬೋದು. ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಒಂದು ಫ್ಲಿಪ್ಕಾರ್ಟ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಕ್ಲಿಕ್ ಮಾಡ್ತು ಅಂತಂದರೆ ಈ ಒಂದು ಟ್ರೈಪೋಡ್ ಇರೋ ಒಂದು ಕಾರ್ಟ್ಗೆ ತೊಗೊಂಡೋಗಿ ಕಳಿಸುತ್ತೆ. ನೀವು ಅದನ್ನು ಕ್ಲಿಕ್ ಮಾಡೋದು ಸಾಕು, ಆರಾಮಾಗಿ ಬೈ ಮಾಡ್ಕೋಬೋದು, ಯಾವ ರೀತಿಯ ಸಮಸ್ಯೆ ಆಗೋಲ್ಲ. ಇದಿಷ್ಟು ಒಂದು ಫ್ಯೂಚರ್ ಆಗಿರುತ್ತೆ. ಮತ್ತು ಇದು ಲೈಟ್ ವೆಯ್ಟ್ 1 kg ಬರುತ್ತೆ ಅಂತ ಹೇಳ್ತಿದ್ದಾರೆ. ಒಟ್ಟು 3.5 kg ಇದು ವೆಯ್ಟ್ ತಡೀತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಾನು ಒಂದು ಕ್ಯಾಮ್ರಾ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹಾಕಿದೆಲ್ಲ, ಇದು ಆಟೋಮೆಟಿಕ್ ಹಿಂಗೆ ಓಪನ್ ಮಾಡ್ತು ಅಂದರೆ ಇದೊಂದು ಪೊಸಿಷನ್ ಮೇಲ್ಗಡೆ ಬರುತ್ತೆ. ಸೊ ನಾವು ಈ ಕ್ಯಾಪ್ನ ಓಪನ್ ಮಾಡಿಕೊಂಡು ವೆರಿ ಸಿಂಪಲ್ ಇದನ್ನು ಹಾಕಿರುತ್ತೆ. ಸೊ ನೋಡ್ತಿರ್ಬೋದು, ಕ್ಯಾಮ್ರಾಗಳಲ್ಲಿ ಇದೆಲ್ಲ ಇರುತ್ತೆ. ಸೊ ಇದನ್ನು ಜಸ್ಟ್ ಹೋಗಿ ಟೈಟ್ ಮಾಡ್ಕೋಬೇಕಷ್ಟೇ. ವೆರಿ ಸಿಂಪಲ್, ಏನು ಇದೊಂದು ದೊಡ್ಡ ಕೆಲಸ ಏನಾಗಿರೋದಿಲ್ಲ. ಆರಾಮಾಗಿ ನೀವು ಟೈಟ್ ಮಾಡ್ಕೋಬೋದು, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಏನು ಸಮಸ್ಯೆ ಇಲ್ಲ. ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಜಾಸ್ತಿ ವರ್ಷಕ್ಕೆ ಇದು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಪಟ್ ಅಂದ್ಬಿಟ್ರೆ ಕಷ್ಟ. ಕ್ಯಾಮ್ರಾ ಅಲ್ಲ, ಇದು ಟ್ರೈಪೋಡು. ಸೊ ಇದನ್ನು ಲಾಕ್ ಮಾಡಿರಬೇಕು ನೀವು. ಇದೊಂದು ಪೊಸಿಷನ್ ಕಾಣುತ್ತೆ, ಇದನ್ನು ಲಾಕ್ ಮಾಡಿದರೆ ಮಾತ್ರ ಒಳಗಡೆ ಕೂತ್ಕೊಳ್ಳೋದು, ಇಲ್ಲ ಅಂತಂದರೆ ತಡ್ಕೊಳ್ಳುತ್ತೆ. ಸೊ ಅದರಿಂದ ಪೂರ್ತಿ ಲಾಕ್ ಮಾಡಿದ್ಮೇಲೆ ಈ ರೀತಿ ಹಾಕಿ ಜಸ್ಟ್ ಹಿಂಗೆ ಲಾಕ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ಕೂತಿರುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಒಂದು ನಾನು ಕ್ಯಾಮ್ರಾನ ಇದರಲ್ಲಿ ಲಾಕ್ ಮಾಡಿದ್ದೀನಿ. ಸೊ ಅಂದರೆ ಇದರಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಇಷ್ಟಾಗಿ ನೀವು ಆರಾಮಾಗಿ ಮಾಡ್ಕೋಬೋದು. ಇವಾಗ ಸಿನಿಮಾ ಅಥವಾ ನಾನು ಹೇಳೋದನ್ನೆಲ್ಲ ಶಾರ್ಟ್ ಮೂವಿ ಮತ್ತು ವಿಡಿಯೋಗ್ರಫಿ ಏನಾರು ಮಾಡ್ತಿತ್ತು ಅಂದರೆ ತುಂಬಾ ಬೆಸ್ಟ್ ವಿಡಿಯೋ ಅಂತ, ತುಂಬಾ ಬೆಸ್ಟ್ ಒಂದು ಟ್ರೈಪಾಡ್ ಅಂತಲೇ ಹೇಳ್ಬೋದು. ಮೊದಲೇ ಹೇಳ್ದಂಗೆ ಲೈಟ್ ವೆಯ್ಟ್ ಆಗಿದೆ. ಯಾವುದೇ ರೀತಿ ಒಂದು ಶೇಕ್ ಆಗಿರ್ಬೋದು, ಇದಾಗಿರ್ಬೋದು, ಆರಾಮಾಗಿ ಎತ್ಕೊಂಡು ಹಿಂಗೆ ಹೋಗ್ಬೋದು, ಹಿಂಗೆ ಬರ್ಬೋದು, ಕ್ಯಾರಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದೇ ಮೊದಲೇ ಹೇಳ್ದಂಗೆ ಫ್ರೆಂಡ್ಲಿ ಆಗಿದೆ. ಮತ್ತು ನೀವೇನಾದರೂ ಶಾರ್ಟ್ ಮೂವಿ ಏನಾದ್ರು ಇದು ಮಾಡ್ತೀವಿ ಅಂದರೆ ಓದ್ಕೊಂಡು ಹೋಗೋಕ್ಕೆ ಮತ್ತು ಅಲ್ಲಿ ತಗೊಂಡು ಹೋಗೋಕ್ಕೆ ತುಂಬಾ ಕ್ರೇಜಿ ಮತ್ತು ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನಿಲ್ಲ. ಆರಾಮಾಗಿ ನಮ್ಮ ಜೊತೆನೇ ಎತ್ಕೊಂಡು ನಮ್ಮ ಜೊತೆನೇ ತಿರುಗಾಡ್ಕೊಂಡು ಇರ್ಬೋದು. ಏನಾದರೆ ನೀವು ಔಟ್ಡೋರ್ ಹೋಗಿ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಮತ್ತು ನೀವೇನಾದರೂ ಒಂದು ಮ್ಯಾರೇಜ್ ಫಂಕ್ಷನ್ಗಳಲ್ಲಿ ಅಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ವೆಯ್ಟ್ ಆಗಿದೆ. ಮತ್ತು ಇದು ವೀಡಿಯೋ ಕ್ಯಾಮ್ರಾಗಳೆಲ್ಲ ಹಾಕೊಂಡು ಕೊಡಿದ್ರೆ ಯೂಸ್ ಮಾಡೋದು. 3 kg ಅಂತಂದರೆ ಆಲ್ಮೋಸ್ಟ್ ತಡೀತೆ. 3 kg ಅಷ್ಟು ಆಲ್ಮೋಸ್ಟ್ ಅಷ್ಟು ವೆಯ್ಟೇ ತಡೀದೇ ಇರೋದ. ಸೊ ಅದರಿಂದ ತುಂಬಾ ಕ್ರೇಜಿ ಮತ್ತು ತುಂಬಾ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಬಂದಿರೋದು. ಇದು ಪ್ಯೂರ್ ಅಲ್ಯೂಮಿನಿಯಮ್ ಅಂತ ಅಲ್ಯೂಮಿನಿಯಮ್ ಇದಾಗಿರುವಂಥದ್ದು. ತುಂಬಾ ಯೂಸ್ಫುಲ್ ಮತ್ತು ಕ್ರೇಜಿ ಮತ್ತು ಇನ್ನೊಂದು ಹ್ಯಾಂಡ್ಸಮ್ ಲುಕ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಹೇಗಿದೆ, ಒಂದು ನೀವೇನಾರು ಟ್ರೈಪೋಡ್ ತೊಗೊಂಡಿದ್ರೆ ಅಥವಾ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.